वरुणेन्द्र रुद्रमरुतस्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुःसुरासुरगणाः देवाय तस्मै नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदयः आदिकवये मुह्यन्ति यं सूरयः तेजो वारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। श्रीगुरुभ्यो नमः। हरिः ओಂ। ಶ್ರೀಮದ್ಭಾಗವತ ತೃತೀಯ ಸ್ಕಂಧ 4ನೇ ಅಧ್ಯಾಯ ಶ್ಲೋಕ 23. ಇತ್ಯುದ್ಧವಾದುಪಾಕರ್ಣ್ಯ ಸುಹೃದಾಂ ದುಸ್ಸಹಂ ವಧಂ ಜ್ಞಾನೇನ ಅಶಮಯತ್ ಕ್ಷತ್ತ ಶೋಕಂ उत्पतितं बुधः। ಶ್ರೀ ಶುಕ ಉವಾಚ. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಇತಿ ಉದ್ಧವಾತ್ ಸುಹೃದಾಂ ದುಸ್ಸಹಂ ವಧಂ ಉಪಾಕರಣ್ಯ. ಇತಿ ಹೀಗೆ ಉದ್ಧವಾತ್ ಉದ್ಧವನಿಂದ ಸುಹೃದಾಂ ದುಸ್ಸಹಂ ವಧಂ ಆ ಬಂಧು ಮಿತ್ರರ ದುಸ್ಸಹವಾದ ವಧೆಯನ್ನು ಉಪಾಕರಣ್ಯ ಕೇಳಿ ಶೋಕಂ ಉತ್ಪತಿತಂ ಬುಧಃ ಕ್ಷತ್ತ ಆ ಶೋಕಂ ಉತ್ಪತಿತಂ ಹುಟ್ಟಿರ್ತಕ್ಕಂಥ ಶೋಕವನ್ನು ದುಃಖವನ್ನು ಬುಧಃ ಕ್ಷತ್ತ ಜ್ಞಾನಿಯಾದ ವಿದುರನು ಜ್ಞಾನೇನ ತನ್ನೊಳಗಿನ ಜ್ಞಾನದಿಂದ ಅಶಮಯತ್ ಉಪಶಮನಗೊಳಿಸಿದ. ವಿದುರ ಉದ್ಧವ ಸಂವಾದ ಮುಂದುವರೆದಿದೆ. ಶ್ರೀಕೃಷ್ಣನೇ ಮೊದಲಾದ ತನ್ನ ಬಂಧು ಮಿತ್ರರ ಅವಸಾನ ವಾರ್ತೆ ಕೇಳಿ ವಿದುರ ದುಃಖವಾದರೂ ಕೂಡ ಅದನ್ನು ಜ್ಞಾನೇನ ಅಶಮಯತ್ ಜ್ಞಾನದಿಂದ ಆ ದುಃಖವನ್ನು ಶಮನಗೊಳಿಸಿದ, ಶಾಂತಗೊಳಿಸಿದ. ಯಾಕೆ? ಬುಧಃ ವಿದ್ವಾಂಸ, ಜ್ಞಾನಿ ಮನುಷ್ಯ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ, ಜೀವನದಲ್ಲಿ ದುಃಖದ ಪ್ರಸಂಗಗಳು ಅಜ್ಞಾನಿಗೆ ಹೇಗೋ ಹಾಗೆ ಜ್ಞಾನಿಗೂ ಬರ್ತವೆ. ಯುಧಿಷ್ಠಿರ ಅಷ್ಟು ಧರ್ಮವಂತ, ಧರ್ಮರಾಜ ಅಂತಲೇ ಅವನಿಗೆ ಸಾರ್ಥಕವಾದ ಹೆಸರು. ಅಷ್ಟು ಕಷ್ಟಗಳು ಯಾಕೆ ಬಂದವು? ಧರ್ಮ ಮಾರ್ಗದಲ್ಲಿ ಬದುಕುವವರಿಗೆ ದೇವರು ಕಷ್ಟ ಕೊಡಬಾರ್ದಲ್ಲ? ಇದು ಜನ ಕೇಳೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತದೆ. ಬುಧಃ ಜ್ಞಾನೇನ ಅಶಮಯತ್. ಅಧಾರ್ಮಿಕರಿಗೂ ಧಾರ್ಮಿಕರಿಗೂ ಜೀವನದ ಆಗುಹೋಗುಗಳಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಅವನ್ನು ಸ್ವೀಕರಿಸೋ ರೀತಿಯಲ್ಲಿ ಮಾತ್ರ ವ್ಯತ್ಯಾಸ. ನೋಡಲಿಕ್ಕೆ ಈ ವ್ಯತ್ಯಾಸ ಚಿಕ್ಕದು ಅಂತ ಅನ್ನಿಸ್ತದೆ, ವಾಸ್ತವದಲ್ಲಿ ಬಹಳ ದೊಡ್ಡದು. ಯಾಕೆಂದರೆ ಮನುಷ್ಯನಿಗೆ
ಸುಖ ಆಗಲಿ ದುಃಖ ಆಗಲಿ ಅದನ್ನು ಅನುಭವಿಸೋದು ಮನಸ್ಸಿನಿಂದ ಅಲ್ವಾ. ಹೊರಗೆ ಬೇಕಾದಷ್ಟು ದುಃಖಗಳಿರಲಿ, ಅವುಗಳನ್ನು ನಮ್ಮ ಮನಸ್ಸು ಹೇಗೆ ಸ್ವೀಕರಿಸ್ತದೆ ಅನ್ನೋದರ ಮೇಲೆ ನಮಗೆ ಎಷ್ಟು ಅದು ದುಃಖ ನೀಡ್ತದೆ ಅನ್ನೋದು ಅವಲಂಬಿತವಾಗ್ತದೆ. ಎಷ್ಟು ಹೊತ್ತು ಎಷ್ಟು ಆಳಕ್ಕೆ ಆ ವಿಷಯವನ್ನು ನಮ್ಮೊಳಗೆ ಹೋಗಲಿಕ್ಕೆ ಅವಕಾಶ ಕೊಡ್ತೇವೋ ಅಷ್ಟೇ ನಮ್ಮನ್ನು ಅವು ಬಾಧಿಸಬಲ್ಲವು. ಒಂದು ದೃಷ್ಟಾಂತ ಹೇಳೋದಾದರೆ, ಸೈನಿಕರು ಯುದ್ಧದಲ್ಲಿ ಢಾಲು ಹಿಡಿದು ಆ ಶತ್ರುಗಳಿಂದ ಬರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ತಡೀತಾರೆ. ಹಾಗೆ ಜ್ಞಾನಿಗಳು ಜ್ಞಾನ ಅಥವಾ ವಿವೇಕ ಅನ್ನೋ ಆಂತರಿಕವಾದ ಶೀಲ್ಡ್, ಆ ಢಾಲಿನಿಂದ ಅದನ್ನು ಎಷ್ಟು ಸಮಯ ಎಷ್ಟು ಆಳಕ್ಕೆ ನಮ್ಮನ್ನು ಅದು ಅಲುಗಾಡಿಸಲಿಕ್ಕೆ ಅವಕಾಶ ಮಾಡಬೇಕು ಅನ್ನೋದನ್ನು ನಿರ್ಣಯಿಸಿ ಅಷ್ಟೇ ಅದಕ್ಕೆ ಅವಕಾಶ ಕೊಡ್ತಾರೆ. ಬಂಧು ವಿಯೋಗದಿಂದ ಉಂಟಾಗಿದ್ದ ವೇದನೆಯನ್ನು ಜ್ಞಾನದಿಂದ ಕಡಿಮೆ ಮಾಡಿಕೊಂಡ ವಿದುರ ಅಂತ ಹೇಳ್ತದೆ ಈ ಶ್ಲೋಕ. ಹೇಳುವಷ್ಟು ಸರಳ ಅಲ್ಲ, ಆದರೆ ಇದನ್ನು ಬಿಟ್ಟು ಸಾವಿನ ದುಃಖ ಕಡಿಮೆ ಮಾಡಲಿಕ್ಕೆ ಬೇರೆ ಏನೂ ಇಲ್ಲ. ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು, ತಸ್ಮಾತ್ ಅಪರಿಹಾರ್ಯರ್ಥೆ ನತ್ವಂ ಶೋಚಿತು ಅರ್ಹಸಿ. ಯಾವುದು ಅಪರಿಹಾರ್ಯವೋ ಆ ವಿಷಯದಲ್ಲಿ ಶೋಕ ಮಾಡ್ತಾ ಕೂತರೆ ಏನು ಪ್ರಯೋಜನ ಅದರಿಂದ? ಅಂಥದ್ದನ್ನು ವಿವೇಕಿಯಾದವನು ಮಾಡಬಾರದು ಅಂತ ಹೇಳ್ತದೆ. ಇನ್ನು ಮುಂದೆ ಶ್ಲೋಕ 25. ವಿದುರ ಉವಾಚ. ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಯದಾಹ ಯೋಗೇಶ್ವರ ಈಶ್ವರಸ್ತೆ ವಕ್ತುಂ ಭವಾನ್ನೋರ್ಹತಿ ಯದ್ಧಿ ವಿಷ್ಣೋಃ ಭೃತ್ಯಾ ಸ್ವಭೃತ್ಯಾರ್ಥಕೃತಶ್ಚರಂತಿ. ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಯದಾಹ ಯೋಗೇಶ್ವರಃ ಈಶ್ವರಃ ತೇ. ಯೋಗೇಶ್ವರಃ ಈಶ್ವರಃ ತೇ ಯತ್ ಆಹ. ಯೋಗೇಶ್ವರನು ನಮ್ಮೆಲ್ಲರ ಒಡೆಯನೂ ಆಗಿರ್ತಕ್ಕಂಥ ಶ್ರೀಕೃಷ್ಣ ಯಾವುದನ್ನು ನಿನಗೆ ಹೇಳಿದನೋ, ತತ್ ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ, ಅಂಥ ಶ್ರೇಷ್ಠವಾದ ಭಗವಂತನ ರಹಸ್ಯ ಸ್ವರೂಪವನ್ನು ಪ್ರಕಾಶಗೊಳಿಸ್ತಕ್ಕಂಥ ಆ ವಿಶಿಷ್ಟ ಜ್ಞಾನವನ್ನು ವಕ್ತುಂ ಭವಾನ್ ಅರ್ಹತಿ ನಹ. ವಕ್ತುಂ ಭವಾನ್ ಅರ್ಹತಿ ನಹ, ನಮಗೆ ವಕ್ತುಂ ಹೇಳಲು ಭವಾನ್ ಅರ್ಹತಿ, ನೀನು ಉಪದೇಶಿಸಲಿಕ್ಕೆ ಅರ್ಹನಾಗಿದ್ದಿ. ಯತಃ ವಿಷ್ಣೋ ಭೃತ್ಯಾ, ಆ ವಿಷ್ಣುವಿನ ಭಕ್ತರು ಸ್ವಭೃತ್ಯಾರ್ಥಕೃತ, ಭಗವಂತನ ಭೃತ್ಯರು ಅಂದರೆ ಭಕ್ತರು ಸೇವಕರು, ಅವರ ಅರ್ಥ ಅಂದರೆ ಪ್ರಯೋಜನ, ಅದಕ್ಕೋಸ್ಕರವಾಗಿ ಅವರು ಸಂಚಾರ ಮಾಡ್ತಾ ಇರ್ತಾರೆ. ಅವರ ಸಂಚಾರ ಚರಂತಿ. ಅವರು ಯಾಕೆ ಈ ಜಗತ್ತಿನಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಅಂದರೆ ವಿಷ್ಣುವಿನ ಭಕ್ತರು ಬೇರೆ ಎಲ್ಲಿದ್ದಾರೆ, ಅವರಿಗೆ ಭಗವಂತನ ವಿಷಯಕವಾದ ಜ್ಞಾನವನ್ನು ಕೊಟ್ಟು ಅವರಲ್ಲಿನ ಶ್ರದ್ಧಾಭಕ್ತಿಗಳನ್ನು ಹೆಚ್ಚಿಸೋ ಉದ್ದೇಶಕ್ಕೋಸ್ಕರವೇ ಜ್ಞಾನಿಗಳು ಸಂಚಾರ ಮಾಡ್ತಾ ಇರ್ತಾರೆ. ವಿಷ್ಣೋ ಭೃತ್ಯಾ, ವಿಷ್ಣುವಿನ ಭಕ್ತರು ಚರಂತಿ ಸಂಚಾರ ಮಾಡ್ತಾ ಇರ್ತಾರೆ. ಯಾಕೆ? ಸ್ವಭೃತ್ಯಾರ್ಥಕೃತ. ಭೃತ್ಯಾರ್ಥಕೃತ, ಸಂಚಾರ ಮಾಡುವವರು ಭಕ್ತರು. ಅವರು ಯಾತಕ್ಕೆ ಸಂಚಾರ ಮಾಡ್ತಿರ್ತಾರೆ? ಭಕ್ತರಿಗೋಸ್ಕರ ಸಂಚಾರ ಮಾಡ್ತಾ ಇರ್ತಾರೆ. ಇನ್ನುಳಿದ ಭಕ್ತರು ಇರ್ತಾರಲ್ಲ, ಅವರ ಪ್ರಯೋಜನಕ್ಕೋಸ್ಕರ, ಅವರಿಗೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಅವರು ಸಂಚಾರ ಮಾಡ್ತಾ ಇರ್ತಾರೆ. ಆದ್ದರಿಂದ ತಾವು ಆ ಪರಂಧಾಮಕ್ಕೆ ಹೋಗೋ ಕಾಲದಲ್ಲಿ ಭಗವಂತ ಏನು ನಿನಗೆ ಉಪದೇಶವನ್ನು ಮಾಡಿದ್ದಾನೆ, ತನ್ನ ರಹಸ್ಯವಾಗಿರ್ತಕ್ಕಂಥ ಸ್ವರೂಪವನ್ನು ಪ್ರಕಾಶಗೊಳಿಸ್ತಕ್ಕಂಥ ಜ್ಞಾನೋಪದೇಶವನ್ನು ನೀಡಿದ್ದಾನೆ, ಅದನ್ನು ನನಗೂ ನೀಡು ಎಂಬುದಾಗಿ ಕೇಳಿಕೊಂಡಿದ್ದಾನೆ ವಿದುರ ಉದ್ಧವನಲ್ಲಿ. ಇಲ್ಲಿ ಗಮನಿಸಬೇಕಾದ ಒಂದು ಸಂಗತಿ ಅಂದರೆ, 2 ಅಧ್ಯಾಯಗಳ ಹಿಂದೆ
ಮಾತನ್ನು ಆರಂಭಿಸಿದ ಉದ್ಧವ ಈವರೆಗೆ ಮಾತನಾಡಿದ. ಕೃಷ್ಣನ ಯಾದವರ ಮೊದಲಾದವರ ವಿಯೋಗ ವಾರ್ತೆ ತಿಳಿಸಿದ ಉದ್ಧವ ಶ್ರೀಕೃಷ್ಣನ ಸುದೀರ್ಘ ಸ್ಮರಣೆ ಮಾಡಿ ಕೃಷ್ಣನ ವಿಯೋಗದಿಂದ ಉಂಟಾದ ದುಃಖವನ್ನು ತಾನೂ ಕಡಿಮೆ ಮಾಡಿಕೊಂಡು ತನ್ನಂಥ ಭಕ್ತನಾಗಿರ್ತಕ್ಕಂಥ ಆ ವಿದುರನಿಗೂ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ. ಈವರೆಗೆ ಮೌನವಾಗಿ ಕುಳಿತು ಉದ್ಧವನ ಮಾತುಗಳನ್ನು 2 ಅಧ್ಯಾಯಕ್ಕಿಂತಲೂ ಹೆಚ್ಚು ವಿಸ್ತೃತವಾಗಿ ಕೃಷ್ಣನ ಸ್ಮರಣೆ ಮುಂತಾದ ಎಲ್ಲ ವಿಷಯಗಳನ್ನು ಆ ಉದ್ಧವ ಮಾಡಿದ್ದಾನೆ. ಮೌನವಾಗಿ ಕುಳಿತುಕೊಂಡು ವಿದುರ ಕೇಳಿದ ಈವರೆಗೆ. ಈಗ ವಿದುರ ಮಾತಾಡ್ತಾ ಇದ್ದಾನೆ. ಈ ಶ್ಲೋಕ ವಿದುರ ಉವಾಚ ಅಂತ ಶುರುವಾಗಿದೆ. ಈ ಶ್ಲೋಕದಲ್ಲಿನ ಕೊನೆಯ ವಾಕ್ಯ ಮಹತ್ವದ್ದು. ಭಕ್ತರ ಪ್ರಯೋಜನಕ್ಕಾಗಿಯೇ ಭಕ್ತರ ಸಂಚಾರ. ಉದ್ಧವ ಅಂಥ ಒಬ್ಬ ಭಕ್ತ, ವಿದುರ ಅಂತಹ ಇನ್ನೊಬ್ಬ ಭಕ್ತ. ಶ್ಲೋಕದಲ್ಲಿ ಗಮನಿಸಿ, ಭೃತ್ಯ ಅನ್ನೋ ಶಬ್ದದಿಂದ ಇಬ್ಬರನ್ನು ಹೇಳಿದ್ದಾರೆ. ಒಬ್ಬ ಭೃತ್ಯ ಉದ್ಧವ, ಇನ್ನೊಬ್ಬ ಭೃತ್ಯ ವಿದುರ. ಆ ಭೃತ್ಯಾ ಸ್ವಭೃತ್ಯಾರ್ಥಕೃತಃ ಚರಂತಿ. ಈ ಮಾತನ್ನು ಉದ್ಧವನಿಗೆ ನೆನಪಿಸಿ ವಿದುರ ಕೇಳ್ತಾ ಇದ್ದಾನೆ. ಕೃಷ್ಣ ಪರಂಧಾಮಕ್ಕೆ ಹೋಗೋ ಕಾಲದಲ್ಲಿ ಈ ಭೂಮಿ ಬಿಡೋ ಮೊದಲು ಕೃಷ್ಣನ ಕೊನೆಯ ಮಾತು ಏನದು? ಅವನ ಸ್ವರೂಪ ರಹಸ್ಯ, ಭಗವಂತನ ಸ್ವರೂಪ, ಆ ರಹಸ್ಯ ಅದನ್ನು ನಿನಗೆ ಉಪದೇಶಿಸಿದ ಅಲ್ವೇ? ಭಗವದ್ಭಕ್ತನಾದ ನನಗೂ ಅದನ್ನು ಉಪದೇಶ ಮಾಡು ಎಂಬುದಾಗಿ ಕೇಳ್ತಾ ಇದ್ದಾನೆ. ನೋಡಿ, ಇಬ್ಬರು ಭಕ್ತರು ಭೇಟಿಯಾದಾಗ ಏನು ಮಾತಾಡ್ತಾರೆ? ರಹಸ್ಯ ಅಂದರೆ ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ಬೆಲೆಯುಳ್ಳಂಥ ರಹಸ್ಯ, ಮುಕ್ತ ಮಾತು. ಇಟ್ ಈಸ್ ಓಪನ್, ನಾಟ್ ಎ ಸೀಕ್ರೆಟ್. ಯಾಕೆಂದರೆ ಯೋಗ್ಯತೆ ಉಳ್ಳಂಥ ಯಾರು ಬೇಕಾದರೂ ಕೇಳಬಹುದಾದದ್ದು, ಯಾರೂ ಕದ್ದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯೋಗ್ಯರಾದವರಿಗೆ ಅದರ ಉಪಯೋಗ ಆಗ್ತದೆ, ಅಯೋಗ್ಯರು ಕೇಳಿದರೂ ಅವ್ರಿಗೆ ಏನು ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ರಹಸ್ಯ ಅಂದರೆ ರಹಸ್ಯ, ರಹಸ್ಯ ಅಲ್ಲದ್ದು ಅಂದರೆ ರಹಸ್ಯ ಅಲ್ಲದ್ದು. ಭಗವದ್ ಭಕ್ತರಿಗೆ ಮಾತ್ರ ಅದರ ಮಹತ್ವ ಗೊತ್ತಾಗುವಂಥದ್ದು. ಅಂಥ ಆ ಇಬ್ಬರು ಸತಾಂ ಸದ್ಭಿಸ್ಸಂಗ ಕಥಮಪಿ ಪುಣ್ಯೇನ ಭವತಿ ಅಂತ ಉತ್ತರರಾಮ ಚರಿತೆಯಲ್ಲಿ ಒಂದು ಮಾತು ಬರ್ತದೆ. ಇಬ್ಬರು ದೊಡ್ಡ ಭಗವದ್ಭಕ್ತರು ಒಬ್ಬರನ್ನೊಬ್ಬರು ಭೇಟಿಯಾಗಿದ್ದಾರೆ ಅಂದರೆ ಜಗತ್ತಿಗೆ ಏನೋ ಕಲ್ಯಾಣ ಕಾದಿದೆ ಅಂತ ಅರ್ಥ. ಅಂಥ ಒಂದು ಪ್ರಸಂಗ ಇದು. ಭಗವಂತ ಪರಂಧಾಮ ಕಾಲದಲ್ಲಿ ಏಕಾಂತ ಭಕ್ತನಾಗಿರ್ತಕ್ಕಂಥ ಉದ್ಧವನಿಗೆ ಉಪದೇಶಿಸಿರ್ತಕ್ಕಂಥ ಜ್ಞಾನ, ಅದನ್ನು ವಿದುರನಿಗೆ, ವಿದುರ ಮತ್ತು ಅನೇಕ ಅಂಥ ಭಗವದ್ಭಕ್ತರಿಗೆ, ಹೀಗೆ ಜಗತ್ತಿನಲ್ಲೆಲ್ಲ ಆ ಭಕ್ತರ ಮೂಲಕ ಜ್ಞಾನ ಪ್ರಸಾರವಾಗತಕ್ಕಂಥ ಒಂದು ಮಹತ್ವದ ಕಾಲ ಅದು. ಆ ಭಗವಂತನ ಭಕ್ತನಾದ ನನಗೆ ಅಂಥ ಜ್ಞಾನವನ್ನು ಉಪದೇಶಿಸು ಎಂಬುದಾಗಿ ವಿದುರ ಉದ್ಧವನಲ್ಲಿ ಕೇಳಿದ್ದಾನೆ. ಅದಕ್ಕೆ ಉದ್ಧವ ಉತ್ತರ ನೀಡ್ತಾ ಇದ್ದಾನೆ. ಶ್ಲೋಕ 26. ಉದ್ಧವ ಉವಾಚ ನನು ತೇ ತತ್ವ ಸಂಬ್ರಾಧ್ಯ ಋಷಿಃ ಕೌಶಾರವೋಂತಿ ಮೇ ಸಾಕ್ಷಾತ್ ಭಗವತಾದಿಷ್ಟೋ ಮರ್ತ್ಯಲೋಕಂ ಜಿಹಾಸತ. ಮರ್ತ್ಯಲೋಕಂ ಜಿಹಾಸತ, ಮನುಷ್ಯಲೋಕವನ್ನು ಬಿಡಲು ಇಚ್ಛಿಸಿದ ಸಾಕ್ಷಾತ್ ಭಗವತ, ಆ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನಿಂದ ಮೇ ಅಂತಿ, ನನ್ನ ಸಮೀಪದಲ್ಲಿ ಇದ್ದಂಥ ಕೌಶಾರವಃ, ಕುಶೀರವನ ಮಗ ಕೌಶಾರವ ಅಂಥ ಋಷಿಯಾಗಿರ್ತಕ್ಕಂಥ ಯಾರವನು? ಮೈತ್ರೇಯರು. ಆ ಜ್ಞಾನಿಯಾಗಿರ್ತಕ್ಕಂಥ ಮೈತ್ರೇಯರಿಗೆ ಇನ್ನೊಂದು ವಿಶೇಷಣ ಶ್ಲೋಕದಲ್ಲಿ ಸಂಬ್ರಾಧ್ಯ,
ಸಂಬ್ರಾಧ್ಯ ಅಂತಂದರೆ ತತ್ವೋಪದೇಶಕ್ಕಾಗಿ ಆರಾಧಿಸಲ್ಪಡಬೇಕಾದವರು ಮಹಾಜ್ಞಾನಿಗಳು. ಆ ಎಲ್ಲ ಮೈತ್ರೇಯರಿಗೆ ವಿಶೇಷಣ. ಅಂಥ ಆ ಮೈತ್ರೇಯರಿಂದ ನೀನು ಎಂಥವರವರು? ಅವರು ನನ್ನ ಸಮೀಪದಲ್ಲೇ ಇದ್ದವರು. ಅಂತಿಮೇ, ಅಂತಿಕ, ಅಂತಿಕ, ನನ್ನ ಸಮೀಪದಲ್ಲೇ ಇದ್ದಿರ್ತಕ್ಕಂಥ ಆ ಮಹಾನುಭಾವರಾಗಿರ್ತಕ್ಕಂಥ ಕೌಶಾರವರು. ಅವರು ಭಗವತ ಸಾಕ್ಷಾತ್ ಆದಿಷ್ಟ. ಬರೀ ಅವರಿಗೆ ಉಪದೇಶ ಮಾಡಲಿಲ್ಲ ಶ್ರೀಕೃಷ್ಣ, ಆದಿಷ್ಟ ಆಜ್ಞೆ ಮಾಡಿದ. ಏನು ಅಂತ? ಮೈತ್ರೇಯರಿಗೆ ನೀವು ಉಪದೇಶ ಮಾಡಿರಿ ಅಂತ. ಮೇ ಅಂತಿ, ನನ್ನ ಸಮೀಪದಲ್ಲಿರ್ತಕ್ಕಂಥ ಆ ಕೌಶಾರವರಿಗೆ ಅಂದರೆ ಮೈತ್ರೇಯರಿಗೆ ಶ್ರೀಕೃಷ್ಣ ಆಜ್ಞೆ ಮಾಡಿದ್ದಾನೆ. ಸಾಕ್ಷಾತ್ ಭಗವತ ಆದಿಷ್ಟ ಸಹ ಋಷಿ ತತ್ವಸಂಬ್ರಾಧ್ಯ ಭಗವತ ಆದಿಷ್ಟ. ಶ್ರೀಕೃಷ್ಣ ಪರಮಾತ್ಮನಿಂದ ಆದೇಶಿಸಲ್ಪಟ್ಟಿದ್ದಾನೆ. ಆದ್ದರಿಂದ ಆ ಜ್ಞಾನವನ್ನು ಪರಮಾತ್ಮ ಪರಂಧಾಮಕ್ಕೆ ತೆರಳೋ ಕಾಲದಲ್ಲಿ ಜ್ಞಾನೋಪದೇಶವನ್ನು ನನಗೂ ಮಾಡಿದ, ಮೈತ್ರೇಯರಿಗೂ ಮಾಡಿದ. ಅಲ್ಲೇ ನನ್ನ ಸಮೀಪದಲ್ಲೇ ಮೈತ್ರೇಯರು ಇದ್ದರು. ಆ ಮೈತ್ರೇಯರಿಗೆ ಆದೇಶ ಮಾಡಿದ್ದಾನೆ, ವಿದುರನಿಗೆ ಈ ಜ್ಞಾನವನ್ನು ಕೊಡು ಅಂತ ನಿನ್ನನ್ನು ಜ್ಞಾಪಿಸಿಕೊಂಡು ಮೈತ್ರೇಯರಿಗೆ ಆದೇಶ ಮಾಡಿದ್ದಾನೆ. ಆದ್ದರಿಂದ ನೀನು ಮೈತ್ರೇಯರಲ್ಲಿಗೆ ಹೋಗು ಎಂಬುದಾಗಿ ಉದ್ಧವ ವಿದುರನಿಗೆ ಹೇಳ್ತಾನೆ. ಶ್ಲೋಕ 36, ಈ 4ನೇ ಅಧ್ಯಾಯದ ಕೊನೆ ಶ್ಲೋಕ. ಕಾಲಿಂದ್ಯಾಃ ಕತಿಭಿಃ ಸಿದ್ಧಃ ಅಹೋಭಿಃ ಭರತರ್ಷಭಃ ಪ್ರಾಪದ್ಯತ ಸ್ವಸ್ಸರಿತಂ ಯತ್ರ ಮಿತ್ರಾಸುತೋ ಮುನಿಃ. ಸಿದ್ಧಪುರುಷನಾಗಿರ್ತಕ್ಕಂಥ ಆ ವಿದುರ ಕಾಲಿಂದ್ಯಾಹ ಕತಿಭಿಃ ಅಹೋಭಿಃ. ಕಾಲಿಂದಿ ಅಂದರೆ ಯಮುನಾ ನದಿ. ಆ ಯಮುನಾ ನದಿಯಿಂದ ಹೊರಟು ಕತಿಭಿಃ ಅಹೋಭಿಃ ಕೆಲವು ದಿನಗಳ ಕಾಲ ಪಯಣಿಸಿ ಯತ್ರ ಮಿತ್ರಾಸುತೋ ಮುನಿಃ, ಎಲ್ಲೇ ಮಿತ್ರಾಳ ಮಗನಾಗಿರ್ತಕ್ಕಂಥ ಮೈತ್ರೇಯರು ಇದ್ದರೋ, ಮುನಿಯಾದ ಮೈತ್ರೇಯರು, ಅವ್ರ ತಾಯಿ ಹೆಸರು ಮಿತ್ರ ಅಂತ. ಆದ್ದರಿಂದ ಮಿತ್ರಾಸುತಃ, ಮಿತ್ರೇಯ ಮಗನಾದ್ದರಿಂದ ಮೈತ್ರೇಯ ಅಂತ ಹೆಸರು ಅವರಿಗೆ. ಯತ್ರ ಮಿತ್ರಾಸುತೋ ಮುನಿಃ, ಎಲ್ಲಿ ಆ ಮಿತ್ರೇಯ ಸುತನಾದ ಮೈತ್ರೇಯರು ಇದ್ದಾರೋ ಅಂತಹ ಸ್ವಸ್ಸರಿತಂ, ಸರಿತ್ ಅಂದರೆ ನದಿ, ಸ್ವಹ ಅಂದರೆ ಸ್ವರ್ಗ, ಆ ಸ್ವರ್ಗದ ನದಿ ಅಂದರೆ ಗಂಗೆ. ಸ್ವಸ್ಸರಿತಂ, ಆ ಮೈತ್ರೇಯರು ಇರತಕ್ಕಂಥ ಸ್ವರ್ಗದ ನದಿಯಾದ ಗಂಗೆಯನ್ನು ಕುರಿತು ಪ್ರಾಪದ್ಯತ ಪಯಣಿಸಿದರು. ತಾತ್ಪರ್ಯ ನಿಮಗಾಗಿದೆ, ಅರ್ಥ ಆಗಿದೆ ಅನ್ಕೋತೀನಿ. ಉದ್ಧವನ ಮಾತಿನ ಮೇರೆಗೆ ಮಹಾನುಭಾವರಾದ ವಿದುರರು ಯಮುನಾ ತೀರದಿಂದ ಹೊರಟು ಮೈತ್ರೇಯರು ಇದ್ದಂಥ ಗಂಗಾ ತೀರಕ್ಕೆ ಬಂದರು. ಇನ್ನು ಮುಂದಿನ ಅಧ್ಯಾಯ ಅಂದರೆ 5ನೇ ಅಧ್ಯಾಯ 2ನೇ ಶ್ಲೋಕ. ವಿದುರ ಉವಾಚ ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನ ತೈಃ ಸುಖಂ ವಾನ್ಯದುಪಾರಮಂ ವಾ ವಿಂದೇತ ಭೂಯಸ್ತತ ಏವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ಅನ್ವಯ ಅರ್ಥ ನೋಡಿ. ವಿದುರ ಉವಾಚ, ಮೈತ್ರೇಯ ವಿದುರರ ಸಮಾಗಮವಾಗಿದೆ ಗಂಗಾ ತೀರದಲ್ಲಿ. ವಿದುರ ಮೈತ್ರೇಯರನ್ನು ಕೇಳಿದ ಮೊದಲ ಪ್ರಶ್ನೆ ಇದು. ಏನು? ಲೋಕಃ ಸುಖಾಯ ಕರ್ಮಾಣಿ ಕರೋತಿ. ಲೋಕಃ ಅಂದರೆ ಜನಗಳು, ಸುಖಾಯ ಕರ್ಮಾಣಿ ಕರೋತಿ, ಸುಖ ಆಗಲಿ ಅಂತ ಯಾವುದೇ ಮನುಷ್ಯ ಕೆಲಸವನ್ನು ಕರ್ಮಗಳನ್ನು ಮಾಡ್ತಾನೆ. ನತೈಹಿ ಸುಖಂ, ಅವುಗಳಿಂದ ಸುಖ ಇಲ್ಲ. ಅನ್ಯತ್ ಉಪಾರಮಂ ವಾ, ಕೊನೆ ಪಕ್ಷ ದುಃಖ ನಿವೃತ್ತಿ ಆಗಬೇಕಲ್ಲ, ಅದೂ ಇಲ್ಲ. ಮಾತ್ರ ಅಲ್ಲ, ತತ ಏವ, ಅವೇ ಕರ್ಮಗಳಿಂದಲೇ, ಸುಖ ಆಗಲಿ ಅಂತ ಮಾಡಿದ ಕರ್ಮಗಳಿಂದಲೇ ಭೂಯಃ ಬಹಳವಾದ ದುಃಖಂ ವಿಂದೇತ, ದುಃಖವನ್ನು ಹೊಂದುತ್ತಾನೆ.
ಅತಃ ಈ ವಿಷಯದಲ್ಲಿ ಯತ್ ಯುಕ್ತಂ, ಯಾವುದು ಯುಕ್ತವೋ, ಭಗವಾನ್ ಪೂಜ್ಯರಾಗಿರ್ತಕ್ಕಂಥ ಮೈತ್ರೇಯರು ನಮಗಾಗಿ ವದೇತ್ ಅಂಥದ್ದನ್ನು ಹೇಳಬೇಕು. ಏನು ತಾತ್ಪರ್ಯ? ವಿದುರ ಮೈತ್ರೇಯರನ್ನ ಕುರಿತು ಕೇಳಿದ ಪ್ರಶ್ನೆ ಬಹಳ ಮಹತ್ವದ ಪ್ರಶ್ನೆ. ಈ ಲೋಕದಲ್ಲಿ ಮನುಷ್ಯ ಸುಖ ಆಗಲಿ ಅಂತ ಕಷ್ಟಪಟ್ಟು ಎಷ್ಟು ವಿಧದ ಕರ್ಮಗಳನ್ನು, ಕರ್ಮ ಅಂದರೆ ಕೆಲಸ ಅಂತ ಅರ್ಥ, ಕ್ರಿಯೆಗಳು, ಅವನ್ನ ಮಾಡಿ ಪಡಿತಾನೆ ಏನು? ಸುಖ ಸಿಗದಿದ್ರೂ ಹೋಗಲಿ, ದುಃಖ ನಿವೃತ್ತಿಯಾದರೂ ಆಗಬೇಕಲ್ಲ, ಅದು ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಯಾವ ಕರ್ಮಗಳನ್ನು ಸುಖ ಆಗಲಿ ಅಂತ ಅವನು ಮಾಡ್ತಾನೋ ಅವೇ ಕರ್ಮಗಳಿಂದ ಅವನ ದುಃಖ ಹೆಚ್ಚಾಗ್ತದೆ. ಯಾಕೆ ಹೀಗಾಗ್ತದೆ? ಈ ವಿಷಯದಲ್ಲಿ ತಿಳಿದುಕೊಳ್ಳಬೇಕಾದದ್ದು, ಯುಕ್ತವಾದದ್ದು ಯಾವುದೋ ಅದನ್ನು ದಯವಿಟ್ಟು ನಮಗೆ ಉಪದೇಶಿಸಬೇಕು. ಇದು ವಿದುರನ ಪ್ರಶ್ನೆ. ಈ ವಿದುರನ ಪ್ರಶ್ನೆಯನ್ನು ನಾವು ಸಾವಧಾನವಾಗಿ ಯೋಚನೆ ಮಾಡಬೇಕು. ಯೋಚನೆ ಮಾಡಬೇಕಾದಂಥ ವಿಷಯ ಇದು. ಫುಡ್ ಫಾರ್ ಥಾಟ್ ಅಂತಾರಲ್ಲ, ಅಂಥ ಪ್ರಶ್ನೆ. ಈ ಪ್ರಶ್ನೆಗೆ ಹೋಗೋ ಮೊದಲು 2 ಸಂಗತಿಗಳ ಸ್ಪಷ್ಟೀಕರಣ ಇಲ್ಲಿ ಅಗತ್ಯ ಅಂತ ನನಗನ್ನಿಸ್ತದೆ. ಇದು ಎಲ್ಲ ಕ್ರಿಯೆಗಳಿಗೆ ಅಥವಾ ಎಲ್ಲರ ಕ್ರಿಯೆಗಳಿಗೆ ಅನ್ವಯಿಸುವಂಥ ಮಾತು ಅಲ್ಲ. ಯಾಕೆಂದರೆ ಅನುಭವ ಹಂಗಿದೆ. ಬಹಳಷ್ಟು ಜನರ ಕ್ರಿಯೆಗಳಿಗೆ ಅನ್ವಯಿಸಬಹುದಾದ ಮಾತು, ಆದರೆ ಎಲ್ಲ ಕ್ರಿಯೆಗಳಿಗೆ ಅನ್ವಯಿಸಬಹುದಾದ ಮಾತು ಅಲ್ಲ. ಜೀವನಾನುಭವ ಹೇಗಿದೆ? ನಾವು ಮಾಡೋ ಎಲ್ಲ ಕರ್ಮಗಳು ನಮಗೆ ದುಃಖವನ್ನೇ ತಂದು ಕೊಡ್ತಾವ? ಸುಖಕ್ಕೋಸ್ಕರ ಅಂತ ಮಾಡ್ತೀವಿ. ಎಷ್ಟೋ ಕರ್ಮಗಳಿಂದ ಸುಖ ಆಗದೆ ಇದ್ದರೂ ಸ್ವಲ್ಪ ದುಃಖ ನಿವೃತ್ತಿ ಆಗ್ತದೆ. ಎಷ್ಟೋ ಕರ್ಮಗಳಿಂದ ಸುಖನೂ ಆಗ್ತದೆ. ಆದ್ದರಿಂದ ಸುಖಾಯ ಕರ್ಮಾಣಿ ಕರೋತಿ ಲೋಕಃ ವಿಂದೇತ ದುಃಖಂ ಭೂಯಃ. ಸುಖಕ್ಕೋಸ್ಕರ ಮನುಷ್ಯ ಕೆಲಸ ಮಾಡ್ತಾನೆ, ಬಹಳ ದುಃಖ ಆಗ್ತದೆ ಅದರಿಂದ ಅನ್ನೋ ಮಾತು ಸಾರ್ವತ್ರಿಕ ಸತ್ಯ ಅಲ್ಲ. ಎಲ್ಲ ಕ್ರಿಯೆಗಳಿಂದ ನಮಗೆ ದುಃಖ ಆಗೋದಿಲ್ಲ, ಅಥವಾ ಎಲ್ಲರ ಕ್ರಿಯೆಗಳು, ಜ್ಞಾನಿಗಳು ಅವರ ಕ್ರಿಯೆಗಳು ದುಃಖಕಾರಕ ಅಲ್ಲ. ಇದು ಮೊದಲ ಸಂಗತಿ. ಎರಡನೇದಾಗಿ, ಯಾವುದೇ ಮಾತಿಗೆ ಆ ಮಾತು ಆಡಿದವರ ದೃಷ್ಟಿಯಿಂದ ಅವರ ಜೀವನಾನುಭವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅನೇಕ ಬಾರಿ ಅವರು ಆಡಿರ್ತಾರೆ. ಆದ್ದರಿಂದ ಆಡಿದವರ ದೃಷ್ಟಿಯಿಂದ ಆ ಮಾತಿಗೆ ಅರ್ಥ ಏನಿರಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಪ್ರಕೃತ ಈ ಮಾತನ್ನು ಹೇಳಿದವ ವಿದುರ. ಆದ್ದರಿಂದ ಏನು ಅರ್ಥ ಮನಸ್ಸಿನಲ್ಲಿಟ್ಟುಕೊಂಡು ವಿದುರ ಈ ಮಾತನ್ನು ಹೇಳಿರಬಹುದು ಅಂತ ಯೋಚನೆ ಮಾಡಿದರೆ ಉತ್ತರ ಸಿಗೋದೇನು ಕಷ್ಟ ಅಲ್ಲ. ಧೃತರಾಷ್ಟ್ರನಂಥವನಿಗೆ ಮಂತ್ರಿಯಾಗಿ, ದುರ್ಯೋಧನನಂಥವನನ್ನು ಸಂಭಾಳಿಸ್ತಾ, ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ, ಹಸ್ತಿನಾಪುರದ ಮಂತ್ರಿಯಾಗಿ ದೊಡ್ಡ ಜವಾಬ್ದಾರಿಯನ್ನು ಇಂಥ ಅವಿವೇಕಿಗಳ ಅಧಿಕಾರದಲ್ಲಿ ತಾಳಿದವ, ಅಂತಹ ಬದುಕನ್ನು ಬಾಳಿದವ ವಿದುರ. ಒಂದು ವೇಳೆ ಧೃತರಾಷ್ಟ್ರ ಅಥವಾ ಅವನ ಮಗ ದುರ್ಯೋಧನ ಇಬ್ಬರಲ್ಲಿ ಒಬ್ಬರು ಆದರೂ ವಿವೇಕಿಗಳಾಗಿದ್ದರೆ ವಿದುರನ ಜೀವನ ಪಥವೇ ಬೇರೆ ಆಗಿರ್ತಾ ಇತ್ತು. ನೀತಿಶಾಸ್ತ್ರ ಕುಶಲ, ಬಹಳ ತಿಳುವಳಿಕೆಯುಳ್ಳಂಥ ವಿದುರ ಜೀವನದೊಳಗೆ ಯಾವ ಹೆಜ್ಜೆ ಇಟ್ಟರೆ ಅದರ ಪರಿಣಾಮ ಏನಾದೀತು ಸ್ಪಷ್ಟವಾಗಿ ಮೊದಲೇ ಗೊತ್ತಾಗ್ತಾ ಇತ್ತು ವಿದುರನಿಗೆ. ಆದರೆ ಇಂಥ ಅಸಾಧಾರಣ ಜ್ಞಾನದಿಂದ ಯಾವ ಉಪಯೋಗ ಆಗಲಿಲ್ಲ. ಅಷ್ಟೇ ಅಲ್ಲ, ಮತ್ತಷ್ಟು ಮಾನಸಿಕ ಹಿಂಸೆ. ಧೃತರಾಷ್ಟ್ರನಿಗೋ ದುರ್ಯೋಧನನಿಗೋ ಹಿಂಗೆ ವಿಚಾರ ಮಾಡಬೇಡ್ರಿ, ಇದು ನಿಮಗೂ ಒಳ್ಳೆಯದಲ್ಲ, ದೇಶಕ್ಕೂ ಒಳ್ಳೆಯದಲ್ಲ, ಈ ಮಾರ್ಗ ಅಧಃಪಾತಕ್ಕೆ ನಿಮ್ಮನ್ನು ಈಡು ಮಾಡ್ತದೆ. ಕಣ್ಣೆದುರು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಹಿಂಗೆ ಹೋದರೆ ಇಲ್ಲಿ ಬೀಳ್ತೀರಿ ನೀವು. ಆದರೆ ಧೃತರಾಷ್ಟ್ರ ಒಳಗೂ ಹೊರಡಿಗೂ ಕುರುಡ, ಇವನ ಮಾತನ್ನು ಕೇಳುವವನಲ್ಲ. ದುರ್ಯೋಧನ ಅಂತೂ ಹೆಸರಾಂತ ದುಷ್ಟ. ಕೊನೆಗೂ ಬೇಸತ್ತ ವಿದುರ ಅರಮನೆ ತೊರೆದು ಜೀವನದಲ್ಲಿ ವಿರಕ್ತಿ ಹೊಂದಿ ತೀರ್ಥಯಾತ್ರೆಗೆ ಹೊರಟ. ಇದೊಂದು ಜೀವನದ ದೊಡ್ಡ ದುರಂತ. ಜ್ಞಾನಿಗಳು
ಸೂಕ್ಷ್ಮ ಸಂವೇದಿಗಳು, ಅವರಿಗೆ ಸರಿಯಾದ ಸ್ಪಂದನಶೀಲರು ಸುತ್ತಮುತ್ತ ಅವರ ಜೀವನದಲ್ಲಿ ದೊರೆಯದೇ ಇದ್ದರೆ ಅದು ಮುಸುಕಿನೊಳಗಿನ ದೊಣ್ಣೆ. ಅನುಭವಿಸಲಾರರು, ಯಾರಿಗೆ ಹೇಳಲಾರರು. ಇಂಥ ಒಂದು ವಿಲಕ್ಷಣ ಸಂಕಟಕ್ಕೆ ಸಿಲುಕಿ ಜೀವನದಲ್ಲಿ ವಿರಕ್ತಿ ತಾಳಿದ ವಿದುರ ತೀರ್ಥಯಾತ್ರೆಗೆ ಹೊರಟ. ಈಗ ಅಂತಹ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯ ಅರ್ಥ ಏನಿದ್ದೀತು ಅನ್ನೋದು ತಿಳಿಯೋದು ಕಷ್ಟ ಅಲ್ಲ. ಧೃತರಾಷ್ಟ್ರ ತನಗೂ ತನ್ನ ಮಕ್ಕಳಿಗೂ ಸುಖ ಆಗಬೇಕು, ಸ್ವಾರ್ಥ ಒಂದೇ, ಮತ್ತೇನಲ್ಲ, ದೂರದೃಷ್ಟಿಯೂ ಇಲ್ಲ ಸುಖದಲ್ಲಿ. ವಿದುರನಂಥ ಜ್ಞಾನಿಯ ಉಪದೇಶವನ್ನು ಲೆಕ್ಕಿಸದೆ ಕುಕರ್ಮಗಳನ್ನು ಮಾಡಿದ, ದುರ್ಯೋಧನನ ಕುಕೃತ್ಯಗಳನ್ನು ಶಿಕ್ಷಿಸದೆ ವ್ಯಾಮೋಹದಿಂದ ಹಾಗೆ ಬಿಟ್ಟ. ದುರ್ಯೋಧನನು ದುಃಖಿ, ಧೃತರಾಷ್ಟ್ರನು ದುಃಖಿ. ಸತತ ಇದನ್ನು ನೋಡ್ತಾ ಹೀಗೆ ಆಗಬಹುದು ಅಂತ ತಿಳಿದು ಏನೂ ಮಾಡಲಾರದ ಅಸಹಾಯಕ ವಿದುರ. ಆದ್ದರಿಂದ ಈ ಪ್ರಶ್ನೆಯ ಹಿಂದೆ ಈ ದುಃಖ ಇದ್ದಿರಬಹುದು ಅಂತ ಅನ್ನಿಸ್ತದೆ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಧೃತರಾಷ್ಟ್ರ ಮಾಡಿದ ಕೆಲಸ ಸುಖಾಯ, ತನಗೂ ತನ್ನ ಮಕ್ಕಳಿಗೂ ಸುಖ ಆಗಬೇಕು, ತನ್ನ ಕುಟುಂಬದವರು ಸುಖವಾಗಿರಬೇಕು ಅಂತ. ಆದರೆ ಆದದ್ದೇನು? ಭೂಯ ದುಃಖಂ ವಿಂದೇತ. ಅದರಿಂದ ಆದದ್ದು ದುಃಖ, ಹೆಚ್ಚಿನ ದುಃಖ. ಧೃತರಾಷ್ಟ್ರ ಇಂಥ ಅವ್ಯವಹಾರಗಳನ್ನು ಮಾಡದೇ ಇದ್ದರೆ ಪ್ರಾಯ ಅವನು ಅವನ ಮಕ್ಕಳು ಸುಖವಾಗಿರ್ತಾ ಇದ್ದರು. ಸುಖ ಆಗಲಿ ಅಂತ ಮಾಡಿದ, ದುಃಖ ಹೊಂದಿದ. ಹೀಗೆ ಸುಖಾಯ ಕರ್ಮಾಣಿ ಕರೋತಿ ಲೋಕಃ ವಿಂದೇತ ತತಏವ ದುಃಖಂ ಭೂಯ ದುಃಖಂ ವಿಂದೇತ ಅನ್ನೋ ಪ್ರಶ್ನೆಯ ಹಿಂದೆ ವಿದುರನ ಜೀವನಾನುಭವದ ಸಾರ. ಎಲ್ಲ ಗೊತ್ತಿದ್ದು ಏನೂ ಮಾಡಲಾಗದ ಅಸಹಾಯಕ ಸ್ಥಿತಿ, ಅದು ಈ ಪ್ರಶ್ನೆಯ ಮೂಲಕ ವ್ಯಕ್ತವಾಗಿದೆ ಅಂತ ಅನ್ನಿಸ್ತದೆ. ಇನ್ನು ಇದಕ್ಕೆ ಇನ್ನೊಂದು ಮುಖ ಇದೆ. ಸಮಸ್ತ ಮಾನವ ಜನಾಂಗದ ಪ್ರಶ್ನೆ ಇದು, ಕೇವಲ ವಿದುರನ ಪ್ರಶ್ನೆ ಅಲ್ಲ. ಅದಕ್ಕೆ ವಿದುರ ನೋಡಿ ಆ ಪ್ರಶ್ನೆಯನ್ನು ಗಮನಿಸಿ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಲೋಕಃ ಅಂದರೆ ಜನರು. ಬರೀ ನನ್ನ ಪ್ರಶ್ನೆ, ನನ್ನ ಸಮಸ್ಯೆ ಅಂತ ಕೇಳಲಿಲ್ಲ. ಈಗ ಅವನು ವಿರಕ್ತನಾಗಿ ಬಂದುಬಿಟ್ಟಿದ್ದಾನೆ ತೀರ್ಥಯಾತ್ರೆಗೆ. ಈ ಧೃತರಾಷ್ಟ್ರ ಹೆಂಗಿದ್ರೇನು, ದುರ್ಯೋಧನ ಹೆಂಗಿದ್ರೇನು, ದುರ್ಯೋಧನ ಧೃತರಾಷ್ಟ್ರರಂಥವರು ಹೆಂಗಿದ್ರೇನು, ಮುಗಿದು ಹೋಗಿದೆ. ಲೋಕದ ನಂಟು ಕಳಚಿಕೊಂಡು ವಿರಕ್ತ ಶಿಖಾಮಣಿಯಾಗಿ ತೀರ್ಥಯಾತ್ರೆಯಲ್ಲಿ ಅಂಥ ಮಾನಸಿಕ ಸ್ಥಿತಪ್ರಜ್ಞ ಸ್ಥಿತಿ ಅಂತಾರಲ್ಲ, ಅಂಥದ್ದನ್ನು ಪಡೆದು ಬಿಟ್ಟಿದ್ದಾನೆ ಅವನು. ಆದ್ದರಿಂದ ಈಗ ದುರ್ಯೋಧನ ಆಗಲಿ ಧೃತರಾಷ್ಟ್ರ ಆಗಲಿ ಅವನ ಮನಸ್ಸನ್ನು ಬಾಧಿಸೋದಿಲ್ಲ, ಅದನ್ನು ಮೀರಿ ನಿಂತಿದ್ದಾನೆ. ಈಗ ಅವನು ಕೇಳ್ತಿರೋ ಪ್ರಶ್ನೆ ಲೋಕಃ ಸುಖಾಯ ಕರ್ಮಾಣಿ ಕರೋತಿ. ಜನಗಳು ಲೋಕದಲ್ಲಿ ಸಾಮಾನ್ಯವಾಗಿ ಕಾಣೋ ದೃಶ್ಯ, ಮನುಷ್ಯರೆಲ್ಲರಿಗೆ ಅನ್ವಯಿಸ್ತಕ್ಕಂಥ ಪ್ರಶ್ನೆ ಅಂತ ಹಾಗೂ ಇದನ್ನು ಇಟ್ಕೊಳ್ಬಹುದು. ಈ ಪ್ರಶ್ನೆಯ ಅರ್ಥವನ್ನು ನಾವಿರೋ ಸಂದರ್ಭಕ್ಕೆ ಸ್ವಲ್ಪ ಅನ್ವಯಿಸಿ ನೋಡೋ ಪ್ರಯತ್ನ ಮಾಡೋಣ. ಈಗಾಗಲೇ ಹೇಳಿದಂತೆ ಮಾಡುವ ಕರ್ಮಗಳೆಲ್ಲವೂ ದುಃಖಕ್ಕೆ ಕಾರಣ ಅಲ್ಲ. ಹಾಗಿದ್ದರೆ ಯಾರೂ ಯಾವ ಕರ್ಮಗಳನ್ನು ಮಾಡ್ತಾ ಇರಲಿಲ್ಲ. ಕಷ್ಟಪಟ್ಟು ಕರ್ಮ ಮಾಡಬೇಕು, ಅದರ ಫಲ ಏನಪ್ಪ ಅಂದರೆ ದುಃಖ ಹೆಚ್ಚಾಗಬೇಕು. ಹೀಗೆ ಇತ್ತು ಅಂದರೆ ಯಾರೂ ಕರ್ಮಗಳನ್ನೇ ಮಾಡ್ತಿರಲಿಲ್ಲ. ಆದ್ದರಿಂದ ನಮ್ಮ ಅನೇಕ ಕರ್ಮಗಳು, ಎಲ್ಲ ಅಲ್ಲದೆ ಇದ್ದರೂ ಅನೇಕ ಕರ್ಮಗಳು ಸುಖ ಆಗಲಿ ಅಂತ ಮಾಡ್ತೀವಿ, ಅವು ದುಃಖವನ್ನು ತಂದುಕೊಡ್ತವೆ. ನಾನು ಕಣ್ಣಾರೆ ನೋಡಿದ ಕೆಲವು ಉದಾಹರಣೆಗಳು ಮನಸ್ಸಿಗೆ ಬಂದಿವೆ. ಅವನ್ನು ಒಂದೆರಡು ನಿಮ್ಮ ಗಮನಕ್ಕೆ ತರ್ತೇನೆ. ನನ್ನ ಬಂಧುವರ್ಗದಲ್ಲಿ ನನಗೆ ಚೆನ್ನಾಗಿ ಗೊತ್ತಿದ್ದ ಒಬ್ಬ ಹಿರಿಯರು, ಜ್ಞಾನಿಗಳು. ಅವರ ಮರಣಕ್ಕೆ ಕೆಲ ಕಾಲ ಮೊದಲು ನನ್ನ ಹತ್ತಿರ ಏಕಾಂತದಲ್ಲಿ ಹೇಳಿಕೊಂಡಿದ್ದ ಮಾತು, ದೇವರು ನನಗೆ ಬಡತನ ಕೊಡಬೇಕಿತ್ತು, ಶ್ರೀಮಂತಿಕೆಯಲ್ಲಿ ಇಂಥ ಘೋರ ಸ್ಥಿತಿ ಬರಬಹುದು ಅನ್ನೋ ಕಲ್ಪನೆಯೇ ಬರಲಿಲ್ಲ ನನಗೆ. ಸುಖಕ್ಕಾಗಿ, ಒಬ್ಬರ ಸುಖಕ್ಕಾಗಿ ಮತ್ತೊಬ್ಬರು ಕುಟುಂಬದಲ್ಲಿ
ತ್ಯಾಗ ಮಾಡೋ ಗುಣ ಬಡತನ ಇರೋ ಕುಟುಂಬಗಳಲ್ಲಿ ಕಾಣಲಿಕ್ಕೆ ಸಾಧ್ಯ. ಸಮೃದ್ಧಿ ಹೆಚ್ಚಾದ ಹಾಗೆ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ನಾವೆಲ್ಲ ಶ್ರೀಮಂತರು ಚೆನ್ನಾಗಿದ್ದೇವೆ ಅಂದುಕೊಳ್ಳುವಷ್ಟರಲ್ಲಿ ಕುಟುಂಬದ ಸದಸ್ಯರಲ್ಲಿ ಸ್ವಾರ್ಥ ಹೆಚ್ಚಾಗ್ತದೆ. ಸಂಪತ್ತು ಬೆಳೆದಂತೆ ಒಳಗಿನ ಸಣ್ಣತನವು ಬೆಳೀತದೆ, ನ್ಯಾರೋ ಮೈಂಡೆಡ್ನೆಸ್. ಮಾತು ಆಡ್ತಾ ಆಡ್ತಾ ಆ ವೃದ್ಧರ ಕಣ್ಣಲ್ಲಿ ನೀರು ಚಿಮ್ತು, ಒರೆಸ್ಕೊಂಡು ನಿಟ್ಟುಸಿರು ಬಿಟ್ಟರು. ಇದಾದ ಕೆಲವು ವರ್ಷಗಳ ನಂತರ ಅವರು ದೇಹತ್ಯಾಗ ಮಾಡಿದರು. ಅನೇಕ ಮನೆಗಳಲ್ಲಿ ಇರುವಂತೆ ಅವರ ಮನೆಯಲ್ಲೂ ಆಸ್ತಿ ಹಂಚುವಿಕೆಯಿಂದ ಮಕ್ಕಳಲ್ಲಿ ಉಂಟಾದ ಮನಸ್ತಾಪ, ತಾಯಿ ತಂದೆಯರಿಗೆ ಜೀವನ ಸಾಕು ಅನಿಸೋ ಹಂಗೆ ಮಾಡಿತ್ತು ಈ ಮಕ್ಕಳ ಬಡದಾಟ. ಜನ್ಮ ಇಡೀ ಹೊಟ್ಟೆ ಬಟ್ಟೆ ಕಟ್ಟಿ ಹಣ ಸಂಪಾದನೆ ಮಾಡಿ ಅವರಿವರ ಕಣ್ಣು ತಪ್ಪಿಸಿ ಮುಪ್ಪಿನಲ್ಲಾದರೂ ನೆಮ್ಮದಿಯಿಂದ ಇರಬೇಕು ಅನ್ನೋ ಒಂದು ಆಸೆ ಅಷ್ಟೆ. ಪಾಪ ಏನು ತಪ್ಪು? ಮುಪ್ಪಿನಲ್ಲಿ ರೋಗ ರುಜಿನಗಳ ಜೊತೆಗೆ ಯಾರ ಸುಖಕ್ಕಾಗಿ ಆಸ್ತಿ ಸಂಪಾದನೆ ಮಾಡಿಟ್ರೋ ಆ ಮಕ್ಕಳಿಂದಲೇ ಯಾಕಾದರೂ ಹಣ ಸಂಪಾದನೆ ಮಾಡಿದೆವೋ ಅಂತ ಪಶ್ಚಾತ್ತಾಪ ಪಡುವ ಮಟ್ಟಿಗೆ ಆ ಮಕ್ಕಳ ಬೆಳೆದು ನಿಂತ ಮಕ್ಕಳ ತಿರಸ್ಕಾರ, ಅವಮಾನ, ದುಃಖ. ಇದು ಒಂದು ದೃಷ್ಟಾಂತ. ಇನ್ನೊಂದು ದೃಷ್ಟಾಂತ, ಇಲ್ಲೇ ಒಹಾಯೋ ಸ್ಟೇಟ್ನಲ್ಲಿ ನಾನಿದ್ದಾಗ ನಡೆದ ಘಟನೆ. ಒಬ್ಬ ಗುಜರಾತಿ ವ್ಯಾಪಾರಸ್ಥನ ಮನೆಯಲ್ಲಿ ನಡೆದ ಘಟನೆ. 10 ಜನ ವಾಸವಿರುವಂಥ ಮನೆಗೆ ಬಂದು ಹೋಗುವ ಜನ ಬಹಳ. ಮನೆಯೊಡತಿ ಗೃಹಲಕ್ಷ್ಮಿಯೇ. ಸದಾ ನಗುಮುಖದಿಂದ ಬಂದು ಹೋಗುವವರ ಮನೆಯಲ್ಲಿನ ಅತ್ತೆ, ಮಾವ, ಮೈದನಂದರು, ನಾದಿಯರು, ನಾದಿನಿಯರು, ಗಂಡ, ಮಕ್ಕಳು ಎಲ್ಲರನ್ನ ಚೆನ್ನಾಗಿ ನಗುಮುಖದಿಂದ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವಾಕೆ. ಬೇಕಾದಷ್ಟು ಸಂಪತ್ತು, ಆದರೆ ಮನೆಯಲ್ಲಿ ಊಟಕ್ಕೆ ಕೂಡುವವರಿಗೆಲ್ಲ ಅವಳೇ ಬಡಿಸಬೇಕು. ಸಂತೋಷದಿಂದ ಇದು ಪುಣ್ಯಕರ ಕೆಲಸ ಅನ್ನೋ ಭಾವನೆಯಿಂದ ಮಾಡ್ತಾ ಇದ್ರು. ಆ ಮನೆಯ ಮಕ್ಕಳಿಗೆ ಸಂಸ್ಕೃತ ಪಾಠ ಹೇಳಿಕೊಡ್ಲಿಕ್ಕೆ ಯಜಮಾನ ನನಗೆ ಕೇಳಿದ್ದ. ವಾರಕ್ಕೊಂದು ದಿವಸ ಹೋಗಿ ಬರ್ತಾ ಇದ್ದೆ. ಅವರು ಸ್ವಾಮಿನಾರಾಯಣ ಪಂಥದ ಭಕ್ತರು. ಗುಜರಾತಿಗಳಲ್ಲಿ ಕೆಲವರು ಆ ಭಕ್ತರಿದ್ದಾರೆ, ನಿಮಗೆ ಗೊತ್ತಿದೆ. ಭಾಗವತ ಪ್ರವಚನಕಾರರು, ವಿದ್ಯಾರ್ಥಿಗಳು, ಅತಿಥಿಗಳು ಮನೆಯಲ್ಲಿ ಸದಾ ಬಂದು ಹೋಗುವ ಜನ. ಹೋಟೆಲ್ಲಿನ ವ್ಯಾಪಾರ, ಮನೆ ಯಜಮಾನನಿಗೆ ಸಮೃದ್ಧ ಸಂಪಾದನೆ, ಧಾರ್ಮಿಕ ಗುಣದಿಂದಾಗಿ ಅತಿಥಿ ಸತ್ಕಾರ, ಔದಾರ್ಯ ಎಲ್ಲ ಚೆನ್ನಾಗಿ ನಡೆದಿತ್ತು. ಆ ಮನೆ ನಂದಗೋಕುಲ ಅನಿಸುವಂಥ ತುಂಬು ಗೃಹ. ಇದ್ದಕ್ಕಿದ್ದಂತೆ ಆ ಮನೆಯ ಗೃಹಿಣಿಗೆ ಕ್ಯಾನ್ಸರ್ ಅನ್ನೋ ಸುದ್ದಿ. ಕೀಮೋಥೆರಪಿ ಎಲ್ಲ ನಡೀತು. ಆ ಗುಜರಾತಿ ಭಾಯಿಯ ಅಣ್ಣನೇ ಡಾಕ್ಟರು ಮನೆಯಲ್ಲಿ. ಕೆಲವು ತಿಂಗಳ ಕಾಲ ನೋವು ತಿಂದು ಅವಳು ಇಹಲೋಕವನ್ನು ತ್ಯಜಿಸಿದ್ಲು. ಯಾವಾಗಲೂ ನಗತಾ ಉತ್ಸಾಹದಿಂದ ಓಡಾಡೋ ಮನೆ ಯಜಮಾನ ಹುಚ್ಚನಂತಾದ. ಅವನು ಮಾತಾಡಿಸ್ಲಿಕ್ಕೆ ಹೋದಾಗ ಅವನು ನನಗೆ ಕೇಳಿದ ಪ್ರಶ್ನೆ, ಏನು ತಪ್ಪು ಮಾಡಿದ್ವಿ ನಾವು? ಏನು ಧರ್ಮ ಕಾರ್ಯಗಳಲ್ಲಿ ಕಡಿಮೆ ಮಾಡಿದ್ದೆ? ಲೌಕಿಕ ದೃಷ್ಟಿಯಿಂದ ಯೋಚನೆ ಮಾಡಿದರೆ ನಾವು ಶಾಖಾಹಾರಿಗಳು, ಮೊಟ್ಟೆ ಕೂಡ ತಿನ್ನೋದಿಲ್ಲ. ಆಗಾಗ ಪಾರ್ಟಿಗಳಲ್ಲಿ ನಾನು ಸ್ವಲ್ಪ ಮದ್ಯ ಸೇವನೆ ಮಾಡೋದಿದೆ. ನನ್ನ ಹೆಂಡತಿ ಎಂದೂ ಮದ್ಯವನ್ನು ಕೈಯಿಂದಲೂ ಮುಟ್ಟಿಲ್ಲ. ಅದನ್ನು ನಾನು ಪ್ರೋತ್ಸಾಹಿಸಿದೆ. ಮನೆಯೊಳಗೆ ಯಾವಾಗಲೂ ಶುದ್ಧ ಆರೋಗ್ಯ ಪೋಷಕ ಆಹಾರವನ್ನೇ ನಾವು ಸೇವಿಸ್ತಾ ಇದ್ದೀವಿ. ಅವಳಂತೂ ಆರೋಗ್ಯದ ಕೊನೆಗೆ ಅತಿ ಅನಿಸುವಷ್ಟು ಗಮನ. ಡಯಟ್ ಮಾಡೋದು, ಎಕ್ಸಸೈಸ್ ಮಾಡೋದು, ಜಿಮ್ಮಿಗೆ ಹೋಗೋದು. ದೇವರು ಯಾವುದಕ್ಕೂ ಕಡಿಮೆ ಮಾಡಿಲ್ಲ, ಎಲ್ಲ ಫ್ರೀಡಮ್ ಕೊಟ್ಟಿದ್ದೆ ಅವಳಿಗೆ ಬೇಕಾದಂಗೆ ಇರಲಿ ಅಂತ. ತುಂಬ ಆರೋಗ್ಯದ ಬಗ್ಗೆ, ತನ್ನ ಆರೋಗ್ಯದ ಬಗ್ಗೆಯೂ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆಯೂ ತುಂಬ ಕಾಳಜಿ ವಹಿಸ್ತಾ ಇದ್ಲು. ಅವಳಿಗೆ ಯಾಕೆ ಕ್ಯಾನ್ಸರ್ ಬಂತು? ಗಹನ ಕರ್ಮಣೋ ಗತಿ. ಗೊತ್ತಿಲ್ಲಪ್ಪ. ಸಾವಿನ ವಿಷಯದಲ್ಲಿ ನಾವೆಲ್ಲ ಅಷ್ಟೇ ಅಸಹಾಯಕರು.
ದೇವರಿಚ್ಛೆ ಅಂತ ನನಗೆ ತಿಳಿದ 2 ಮಾತುಗಳಲ್ಲಿ ಸಮಾಧಾನ ಹೇಳಿ ಆ ಮನೆಯಲ್ಲಿ ಆ ಗುಜರಾತಿ ಭಾಯಿ ಅಣ್ಣ ಡಾಕ್ಟರ್ ಅಂತ ಹೇಳಿದ್ನಲ್ಲ, ಅವನನ್ನು ವಿಚಾರಿಸಿದೆ, ಯಾಕೆ ನಿಮ್ಮ ದೃಷ್ಟಿನಲ್ಲಿ ಏನು ಕಾರಣ ಇದಕ್ಕೆ? ಅವನು ಹೇಳ್ದ, ನೋಡಿ ಡಾಕ್ಟರು ಅಂತ ಜನ ನಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತಾರೆ, ನಮಗೂ ತಿಳಿದೇ ಇದ್ದದ್ದು ಬಹಳ ಇದೆ. ನಾನು ವಿದ್ಯಾರ್ಥಿ ಇದ್ದಾಗ ಮೆಡಿಕಲ್ ಬುಕ್ ಸ್ಟಡಿ ಮಾಡುವಾಗ ಪುಸ್ತಕದ ಕೊನೆಗೆ ಪುಟಗಟ್ಟಲೆ ರೋಗಗಳ ಸಿಂಪ್ಟಮ್ಸ್ಗಳನ್ನು ದಾಖಲೆ ಮಾಡಿ ಈ ರೋಗಗಳಿಗೆ ಔಷಧ ನಮಗೆ ಗೊತ್ತಿಲ್ಲ ಅಂತ ಡಾಕ್ಯುಮೆಂಟ್ ಮಾಡಿದ್ದಾರೆ. ಇದು ಆವಾಗ ನಾನು ವಿದ್ಯಾರ್ಥಿ ಇದ್ದಾಗ ಎಷ್ಟೋ ರೋಗಗಳಿಗೆ ವೈದ್ಯ ಲೋಕದಲ್ಲಿ ಇವತ್ತಿನ ತನಕ ನಮಗೆ ಔಷಧಿ ಸಿಕ್ಕಿಲ್ಲ. ಏನೋ ಮಾಡ್ತೀವಿ, ಅದರಿಂದ ಮತ್ತೇನೋ ಉಲ್ಬಣಗೊಳ್ಳುತ್ತದೆ, ಅದು ಟ್ರೀಟ್ಮೆಂಟ್ ಆಗೋದೇ ಇಲ್ಲ. ಅದಕ್ಕೆ ನಮ್ಮ ಶರೀರ ಅಂದರೆ ಏನು? ಟ್ರಿಲಿಯನ್ ಗಟ್ಟಲೆ ಸೆಲ್ಗಳು, ಅದರದ್ದೊಂದು ದೊಡ್ಡ ಬಂಡಲ್ ಇದು. ವಿ ಆರ್ ಅ ವಾಕಿಂಗ್ ಬಂಡಲ್ ಆಫ್ ಸೆಲ್ಸ್. ಈ ಸೆಲ್ಗಳ ಬೆಳವಣಿಗೆಗೆ ಶರೀರದಲ್ಲಿ ಒಂದು ವ್ಯವಸ್ಥೆ ಇದೆ. ಅದನ್ನು ಸೆಲ್ ಡಿವಿಷನ್ ಅಂತ ಹೇಳ್ತಾರೆ. ಈ ವ್ಯವಸ್ಥೆಯಲ್ಲಿ ಏರುಪೇರಾದಾಗ ಈ ಸೆಲ್ಗಳದ್ದು ಅಬ್ನಾರ್ಮಲ್ ಗ್ರೋತ್ ಶುರುವಾಗ್ತದೆ. ಅವು ಡ್ಯಾಮೇಜ್ ಆಗಿರೋ ಸೆಲ್ಗಳು, ಸತ್ತೋದ ಸೆಲ್ಗಳು, ಅವು ಶರೀರದಿಂದ ಹೊರಗೆ ಹೋಗಬೇಕು, ಹೊಸ ಸೆಲ್ಗಳು ಹುಟ್ಕೊಳ್ಬೇಕು. ಸೊ ಇಟ್ ಈಸ್ ಎ ನಾರ್ಮಲ್ ಪ್ರಾಸೆಸ್. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಅವು ಡ್ಯಾಮೇಜ್ ಆಗಿರೋ ಸೆಲ್ಗಳು ಬೆಳೀಲಿಕ್ಕೆ ಶುರು ಮಾಡ್ತವೆ. ವಿ ಡೋಂಟ್ ನೋ ಹೌ ಟು ಸ್ಟಾಪ್ ಇಟ್. ಈ ವ್ಯವಸ್ಥೆಯಲ್ಲಿ ಏರುಪೇರಾಗಲಿಕ್ಕೆ ಏನು ಕಾರಣ? ಆರ್ ದೀಸ್ ಸೆಲ್ಸ್ ಅ ವಿಕ್ಟಿಮ್ ಆಫ್ an inbuilt process, or are these masters? They dictate the cycle of this mechanism. ಗೊತ್ತಿಲ್ಲ. ಸೆಲ್ ಅಂದರೆ ಏನು ಅಂತ ಗೊತ್ತಿಲ್ಲ. ಕಾನ್ಷಿಯಸ್ನೆಸ್ ಅಂದರೆ ಏನು ಅಂತ ಗೊತ್ತಿಲ್ಲ. ಚರ್ಚೆ ನಡೆದಿದೆ. ಪ್ರತಿಯೊಂದು ಸೆಲ್ಲು ಒಬ್ಬ ಆತ್ಮ ಇದ್ದ ಹಾಗೆ. ಅವಕ್ಕೆ ಮೆಮರಿ ಸ್ಟೋರೇಜ್ ಇಲ್ಲ, ವಿತ್ ಒನ್ ಎಕ್ಸೆಪ್ಷನ್ ಅಂತ ಏನೋ ಒಂದು ಇಂಗ್ಲೀಷ್ ಶಬ್ದ ಹೇಳ್ದ ಅಂತ ಕೆಲವರು. ಮತ್ತು ಕೆಲವರು ದೇ ಹ್ಯಾವ್ ಇಂಡಿಪೆಂಡೆಂಟ್ ಮೈಂಡ್ ಆಫ್ ದೇರ್ ಓನ್. ಯಾವಾಗ ಬೇಕಾದರೂ ಅವು ಬೆಳೆಯಬಲ್ಲವು, ಬೆಳೆಯೋದನ್ನು ನಿಲ್ಲಿಸಬಲ್ಲವು, ನಿಲ್ಲಿಸದೆ ಮುಂದುವರಿಯಬಲ್ಲವು. ಹಾಗೆ ಆ ಶರೀರದೊಳಗಡೆ ಒಂದು ಯಾವುದೋ ವ್ಯವಸ್ಥೆಗೆ ಒಳಪಟ್ಟು ಅವು ಮಾಡ್ತಾವೋ ಅಥವಾ ಸ್ವತಂತ್ರವಾಗಿ ಮಾಡ್ತಾವೋ ಗೊತ್ತಿಲ್ಲ. ವಾಟ್ ಡಿಕ್ಟೇಟ್ಸ್ ದ ಸೆಲ್ ಗ್ರೋತ್ ಗೊತ್ತಿಲ್ಲ. ದೇಹ ಆರೋಗ್ಯದಿಂದ ಸುಖವಾಗಿ ಇರಲಿಕ್ಕೆ ತಿನ್ನು, ವ್ಯಾಯಾಮ ಮಾಡು ಮುಂತಾದ ಕರ್ಮಗಳನ್ನು ಮನುಷ್ಯ ಮಾಡ್ತಾ ಹೋಗ್ತಾನೆ. ಆದರೆ ಕೆಲವು ಸಲ ಆ ಕರ್ಮಗಳೇ, ಆ ಕ್ರಿಯೆಗಳೇ ಶರೀರದಲ್ಲಿ ರೋಗ ಹುಟ್ಟು ಹಾಕಲಿಕ್ಕೆ ಕಾರಣ ಆಗಿ ದುಃಖದಲ್ಲಿ ಪರ್ಯವಸಾನ ಹೊಂದ್ತವೆ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ವಿಂದೇತ ಭೂಯಃ ತತ ಏವ ದುಃಖಂ. ಇದು ವಿದುರನ ಪ್ರಶ್ನೆ. ಹೀಗೆ ಈ ಪ್ರಶ್ನೆ ಕೇವಲ ವಿದುರನ ಪ್ರಶ್ನೆ ಆಗಿರದೆ ಇಂದಿನ ಮನುಷ್ಯ ಜನಾಂಗದ ಸಮಸ್ಯೆಯಾಗಿದೆ. ಒಂದು ನಮ್ಮ ಶರೀರಕ್ಕೆ ಸಂಬಂಧಿಸಿ, ಮತ್ತೊಂದು ನಮ್ಮವರು ಅಂತ ಈ ಶರೀರ ಸಂಬಂಧಿಗಳು, ಆತ್ಮೀಯರು ಅಂತ ನಾವು ಯಾರನ್ನು ಹೇಳ್ಕೊಳ್ತೀವೋ ಅವರಿಗೆ ಸಂಬಂಧಿಸಿದಂಥ ದೃಷ್ಟಾಂತ. ಹೀಗೆ 2 ದೃಷ್ಟಾಂತಗಳನ್ನು ನಾನು ಜೀವನದಲ್ಲಿ ನೋಡಿ ಅನುಭವಿಸಿದ ದೃಷ್ಟಾಂತಗಳನ್ನು ನೀಡಿದ್ದೇನೆ. ಈ ಶ್ಲೋಕ ಅರ್ಥ ಆಗಲಿಕ್ಕೆ ಇಷ್ಟು ಸಾಕು. ಮುಂದಿನ ಅನುಸಂಧಾನದಲ್ಲಿ ಮುಂದಿನ ಶ್ಲೋಕಗಳನ್ನು ನೋಡೋಣ. ಈವರೆಗಿನ ಇವತ್ತಿನ ಅನುಸಂಧಾನವನ್ನು ಮಧ್ವಾಂತರ್ಗತ ಶ್ರೀಕೃಷ್ಣನ ಸನ್ನಿಧಿಗೆ ಸಮರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನೂ ಕೆಲವು ನಿಮಿಷಗಳು ಇದೆ. ಒಂದು ಇದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು
ನಿಮ್ಮ ಜೊತೆಗೆ ಹಂಚಿಕೊಳ್ಳೋದು ಇಲ್ಲಿ ಅನುಚಿತವಾಗಲಾರದು ಅಂತ ಭಾವಿಸ್ತೇನೆ. ಪ್ರಜ್ಞೆ ಅಂದರೆ ಏನು? ಕಾನ್ಷಿಯಸ್ನೆಸ್. ಜೀವ ಅಂದರೆ ಏನು? ಈ ವಿಚಾರಗಳನ್ನು ವೈದ್ಯಶಾಸ್ತ್ರ ಮತ್ತು ನಮ್ಮ ವೇದಾಂತ ಎರಡೂ ತಿಳಿದವರ ಬಳಿ ನಾನು ಅನೇಕ ಬಾರಿ ಚರ್ಚಿಸಿದ್ದಿದೆ. ನನ್ನ ದೊಡ್ಡಪ್ಪನ ಮಗ ವೈದ್ಯರು. ಈಗ ಬೆಳಗಿನ ಜಾವ 5 ಗಂಟೆಯಿಂದ ಹಿಡಿದು ರಾತ್ರಿ 11ರವರೆಗೆ ನಿತ್ಯ ಕರ್ಮಗಳು, ಹೊಟ್ಟೆ ಉದರಂಭರಣ ಅಂಥದ್ದು ಇಂಥದ್ದು ದೈಹಿಕವಾದ ಅನಿವಾರ್ಯ ಕ್ರಿಯೆಗಳನ್ನು ಬಿಟ್ಟರೆ ಉಳಿದೆಲ್ಲ ಸಮಯ ವೇದಾಂತದ ಅಧ್ಯಯನದಲ್ಲಿ ತೊಡಗಿರುವಂಥವರು. ರಿಟೈರ್ ಆಗಿದ್ದಾರೆ ವೈದ್ಯ ವೃತ್ತಿಯಿಂದ. ಹೋದ ಸಲ ಭಾರತಕ್ಕೆ ಹೋದಾಗ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಅವ್ರನ್ನ ಕೇಳಿದೆ, ನಿಮ್ಮ ವೈದ್ಯಶಾಸ್ತ್ರದಲ್ಲಿ ಜೀವ, ಲಿವಿಂಗ್ ಬೀಯಿಂಗ್ ಅಂತೀವಲ್ಲ, ಅದಕ್ಕೆ ಡೆಫಿನೇಷನ್ ಏನು ಕೊಡ್ತಾರೆ? ವಾಟ್ ಈಸ್ ಕ್ವಾಲಿಫೈಡ್ ಆ್ಯಸ್ ಅ ಲಿವಿಂಗ್ ಬೀಯಿಂಗ್? ಅವ್ರು ಹೇಳಿದರು, ಗೋಪಿ ನಿನಗೆ ಖರೆ ಹೇಳಬೇಕು ಅಂದ್ರೆ ಗೊತ್ತಿಲ್ಲ. ಇದ್ರ ಬಗ್ಗೆ ಬೇಕಾದಷ್ಟು ಚರ್ಚೆಗಳು ಅವ, ಆದರೆ ಫೈನಲ್ಲು ಆನ್ಸರು ಇನ್ನೂ ನಮಗೆ ತಿಳಿದಿಲ್ಲ. ನಾಂದೆ, ನೀವು ವೇದಾಂತನೂ ಓದಿರಿ, ವೇದಾಂತದೊಳಗೆ ಇದ್ರ ಬಗ್ಗೆ ಎಲ್ಲರೇ ಏನರೇ ಓದಿದ್ದು ಲಕ್ಷದೊಳಗೆ ಅದನ್ನು ಹೆಂಗೆ? ಇಲ್ಲಪ್ಪ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ನನಗೊಂದು ನೆನಪಿನೊಳಗೆ ಬರ್ತಾ ಅದ, ಅದನ್ನು ನಿಮ್ಮ ಸಂಗತಿ ಮಾತಾಡ್ತೀನಿ. ನಂದೇನಾರು ತಪ್ಪಿದ್ರೆ ತಿದ್ರಿ ಅಥವಾ ಹೆಚ್ಚಿಂದ ಏನಾರು ಆ ವಿಷಯದೊಳಗೆ ಹೇಳಲಿಕ್ಕೆ ನಿಮಗೆ ಅದರಿಂದ ನೆನಪಾದ್ರೆ ಹೇಳ್ರಿ. ಏನು ಹೇಳು? ಏನಿಲ್ಲ, ಒಂದು ಆಚಾರ್ಯರ ಖಂಡನತ್ರಯ ಅನ್ನೋ ಗ್ರಂಥ, ಅದರೊಳಗೂ ಉಪಾಧಿ ಖಂಡನ ಅಂತ ನೆನಪು ನನಗೆ. ಅಲ್ಲೇ ಜೀವನ ಲಕ್ಷಣವನ್ನು ಹೇಳ್ತಾರೆ. ಏನು ಜೀವ ಅಂದ್ರೆ ಪ್ರಜ್ಞಾಪೂರ್ವಕ ವ್ಯಾಪಾರವತ್ವಂ ಅಂತ ಜೀವನ ಲಕ್ಷಣ. ಏನು ಹಂಗಂದ್ರೆ ವ್ಯಾಪಾರ ಅಂದ್ರೆ ಕ್ರಿಯಾ. ಆ ಕ್ರಿಯಾವತ್ವಂ ಅನ್ನೋದು ಲಕ್ಷಣ ಆಗೋದಿಲ್ಲ ಜೀವನಿಗೆ. ಯಾಕಂದ್ರೆ ಗಾಳಿಗೆ ಒಣಗಿದ ಎಲೆ ಚಲಿಸ್ತದೆ, ನಾವು ಕೈಯಿಂದ ನೂಕಿದ್ರೆ ಕಲ್ಲು ಚಲಿಸ್ತದೆ, ಬಂಡೆಗಲ್ಲು, ಅಲ್ಲಿ ಕ್ರಿಯಾ ಬಂತು. ಜೀವದ ಏನಲ್ಲಿ ಇಲ್ಲ. ಅದಕ್ಕೇನಂದ್ರು ಬರೇ ಕ್ರಿಯಾವತ್ವಂ ಅಂತ ಹೇಳಲಿಲ್ಲ, ಪ್ರಜ್ಞಾಪೂರ್ವಕ ವ್ಯಾಪಾರವತ್ವಂ. ವ್ಯಾಪಾರ ಅಂದರೆ ಕ್ರಿಯಾ. ಪ್ರಜ್ಞಾಪೂರ್ವಕ ಕ್ರಿಯಾವತ್ವಂ ಅಥವಾ ವ್ಯಾಪಾರವತ್ವಂ ಜೀವತ್ವಂ. ಪ್ರಜ್ಞಾಪೂರ್ವಕವಾದ ಕ್ರಿಯೆ. ಈಗ ಒಂದು ಒಣಗಿದ ಎಲೆ ಗಾಳಿಗೆ ಚಲಿಸಿದಾಗ ಅದಕ್ಕೆ ನಾನು ಚಲಿಸ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ, ಜ್ಞಾನ ಇರೋದಿಲ್ಲ. ಅದು ಹೇಗೆ ಗೊತ್ತಾಗ್ತದೆ? ಆ ಎಲೆಗೆ ನನಗೆ ಚಲಿಸ್ತಾ ಇದ್ದೀನಿ ಅನ್ನೋ ಜ್ಞಾನ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ನಿಮ್ಗೆ ಹೇಗೆ ಗೊತ್ತಾಯ್ತದು? ಅಂದರೆ ಅದು ಬಾಹ್ಯ ಕ್ರಿಯೆಯಿಂದ ಊಹ್ಯ. ಈಗ ಹೊರಗೆ ಒಂದು ಕ್ರಿಯೆ ಕಾಣಿಸ್ತದೆ, ಆ ಕ್ರಿಯೆ ಜಡ ಪದಾರ್ಥದ ಸಂಪರ್ಕದಿಂದ ಉಂಟಾದ ಕ್ರಿಯೆಯೋ ಅಥವಾ ಒಳಗೆ ಚೈತನ್ಯ ಇದ್ದು ಅವನ ಪ್ರೇರಣೆಯಿಂದ ಉಂಟಾದ ಕ್ರಿಯೆಯೋ, ಇದನ್ನು ಆ ಬಾಹ್ಯ ಕ್ರಿಯೆ ನೋಡಿ ಅನುಮಾನ ಮಾಡಬಹುದು. ನಾನು ಕೈ ಚಲಿಸ್ತೀನಿ, ಮುಂದೆ ಕೈ ನಾನು ಚಲಿಸಿದಾಗ ಅಲ್ಲಿ ಎದುರಿಗಿದ್ದವನಿಗೆ ಬಟ್ಟಿನಿಂದ ಯಾವುದೋ ಒಂದು ಪದಾರ್ಥ ತೋರಿಸ್ತಾ ಇದ್ದೀನಿ ಅಂತ ಗೊತ್ತಾಗತ್ತೆ. ಬಾಯಿಂದ ಮಾತೇನೂ ಆಡಿಲ್ಲ. ಬಾಹ್ಯ ಕ್ರಿಯೆ, ಆ ಹಸ್ತವನ್ನು ಮುಂದೆ ಮಾಡತಕ್ಕಂಥ ಕ್ರಿಯೆ ಏನಿದೆ ಅದನ್ನು ನೋಡಿದ ವ್ಯಕ್ತಿ ಯಾವುದೋ ಪದಾರ್ಥ ನನಗೆ ನೋಡು ಅಂತ ಹೇಳ್ತಾ ಇದ್ದಾನೆ. ಹೀಗೆ ಬಟ್ಟು ಕೈ ಮುಂದೆ ಮಾಡಿ ತೋರಿಸ್ಬೇಕಾದರೆ ಒಳಗಡೆ ಒಂದು ಜೀವ ಇದೆ. ಹಿಂಗೆ ಕೈ ಮಾಡಿದರೆ ಹಿಂಗೆ ಜ್ಞಾನ ಆಗತ್ತೆ ಎದುರಿಗಿನವನಿಗೆ ಅಂತ ಯೋಚನೆ ಮಾಡಿ ಆ ಕ್ರಿಯೆಯನ್ನು ಅದು ಮಾಡಿದೆ. ಹೀಗೆ ಒಳಗಿರ್ತಕ್ಕಂಥ ಚೈತನ್ಯವನ್ನು, ಜೀವವನ್ನು ಬಾಹ್ಯ ಕ್ರಿಯೆಯಿಂದ ನಾವು ಅನುಮಾನ ಮಾಡಲಿಕ್ಕೆ ಸಾಧ್ಯ. ಹೀಗೆ ಪ್ರಜ್ಞಾಪೂರ್ವಕ ವ್ಯಾಪಾರ, ಯಾವ ವ್ಯಾಪಾರ, ಯಾವ ಕ್ರಿಯೆ ಅದರ ಹಿಂದೆ ಪ್ರಜ್ಞೆ ಇರ್ತದೋ, ಜ್ಞಾನ ಇರ್ತದೋ, ಪ್ರಜ್ಞಾಪೂರ್ವಕವಾದ ವ್ಯಾಪಾರ, ಇದು ಜೀವನ ಲಕ್ಷಣ. ಕಲ್ಲಿನಲ್ಲಿ ಇದು ಬರೋದಿಲ್ಲ, ಒಣಗಿದ ಎಲೆಯಲ್ಲಿ ಇದು ಬರೋದಿಲ್ಲ. ಅಲ್ಲಿ ವ್ಯಾಪಾರ ಕ್ರಿಯೆ
ಇದೆ, ಗಾಳಿ ಬೀಸಿದಾಗ ಚಲಿಸ್ತದೆ. ಆದರೆ ಅದು ಪ್ರಜ್ಞಾಪೂರ್ವಕವಾದ ಕ್ರಿಯೆ ಅಲ್ಲ. ನಾನು ಚಲಿಸ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಆ ಜಡ ಪದಾರ್ಥಕ್ಕೆ ಇಲ್ಲ. ಆದ್ದರಿಂದ ಪ್ರಜ್ಞಾಪೂರ್ವಕವಾದ ಕ್ರಿಯೆ ಎಲ್ಲಿ ಇದೆಯೋ ಅಲ್ಲಿ ಜೀವ ಇದೆ. ಯಾವ ಕ್ರಿಯೆಯ ಹಿಂದೆ ಪ್ರಜ್ಞೆ ಇದೆಯೋ ಆ ಪ್ರಜ್ಞೆ ಉಳ್ಳವ ಜೀವ. ಹೀಗೆ ಜೀವನ ಲಕ್ಷಣವನ್ನು ಒಂದು ರೀತಿಯಿಂದ ಹೇಳಿದ್ದಾರೆ ಅಂತ ನಾನಂದೆ. ಅವನು ನಕ್ಕು ಹೇಳ್ದ, ನೋಡಪ್ಪ, ಅದೃಷ್ಟವಶಾತ್ ಅಥವಾ ದುರದೃಷ್ಟವಶಾತ್ ಸ್ವಲ್ಪ ವೈದ್ಯಕೀಯನೂ ಓದಿದ್ದೀನಿ ನಾನು. ಆದ್ದರಿಂದ ನೀನು ಹೇಳಿದ್ದನ್ನು ನಾವು ಒಪ್ಪುವುದಿಲ್ಲ ವೈದ್ಯಶಾಸ್ತ್ರದವರು. ಯಾಕೆ ಅಂತ ಕೇಳಿದೆ ನಾನು. ಇದಕ್ಕೆ ಅಪವಾದವ ನಮ್ಮಲ್ಲಿ. ಈಗ ವೈರಸ್ ಇರ್ತದೆ, ಆ ವೈರಸ್ಸು ಬ್ರೀದಿಂಗ್ ಇಲ್ಲ, ರಿಪ್ರೊಡಕ್ಷನ್ ಇಲ್ಲ. ನೀವು ಜೀವಂತ ವ್ಯಕ್ತಿ ಅಂತ ಹೇಳ್ತೀರಿ ಅಥವಾ ಜೀವ ಅಂತ ಹೇಳ್ತೀರಲ್ಲ, ಅದರಲ್ಲಿ ಕಾಣೋ ಯಾವ ಲಕ್ಷಣಗಳು ಇಲ್ಲ. ಮೇನ್ಲಿ ಬ್ರೀದಿಂಗ್ ಆ್ಯಂಡ್ ರಿಪ್ರೊಡಕ್ಷನ್, ದೀಸ್ ಆರ್ ಕನ್ಸಿಡರ್ಡ್ ಟು ಬಿ 2 ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಲಿವಿಂಗ್ ಬೀಯಿಂಗ್ ಪರ್ ಸೈನ್ಸ್. ರಿಪ್ರೊಡಕ್ಷನ್ ಇಲ್ಲದೆ ಇದ್ದರೂ ಅಟ್ಲೀಸ್ಟ್ ಬ್ರೀದಿಂಗ್ ಆದರೂ ಇರಲೇಬೇಕು. ಆ ವೈರಸ್ನಲ್ಲಿ ಸುಮ್ಮನೆ ಜಡದ ತರಹ ಬಿದ್ದುಕೊಂಡಿರುತ್ತೆ, ಅದು ಏನೂ ಇಲ್ಲ ಅದರಲ್ಲಿ. ನೀನು ಜಡ ಅಂತೀಯ, ಹಂಗಾರೆ ಸರಿಯಾದ ವಾತಾವರಣ ಬಂದಾಗ ಅಲ್ಲಿ ಕ್ರಿಯೆ ಶುರು ಆಗ್ತದೆ. ಇಟ್ ಸ್ಟಾರ್ಟ್ಸ್ ಬ್ರೀದಿಂಗ್, ಇಟ್ ಸ್ಟಾರ್ಟ್ಸ್ ರಿಪ್ರೊಡಕ್ಷನ್ ಆಲ್ಸೋ. ಇವಾಗ ಜೀವ, ಆವಾಗ ಜಡ ಅಂತೀಯ, ಏನು ಅಂತ ಕ್ವಾಲಿಫೈ ಮಾಡ್ತೀಯ ಅದನ್ನು? ನೀವು ಹೇಳೋ ಲಕ್ಷಣಗಳು ಇರೋದೇ ಇಲ್ಲ ಅದರಲ್ಲಿ. ಆಲ್ ಆಫ್ ಎ ಸಡನ್ ದೇ ಅಪಿಯರ್. ಸೊ ಇದನ್ನು ಏನನ್ನತ್ತೆ ನಿಮ್ಮ ವೇದಾಂತ? ನನಗೆ ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಅವನು ಹೇಳ್ದ, ಇಟ್ ಈಸ್ ನಾಟ್ ಆ್ಯಸ್ ಸಿಂಪಲ್ ಆ್ಯಸ್ ಯು ಥಿಂಕ್. ಇಟ್ ಈಸ್ ಎ ವೆರಿ ಕಾಂಪ್ಲಿಕೇಟೆಡ್ ಮ್ಯಾಟರ್. ಜೀವ ಅಂದರೆ ಏನು? ಜಡ ಅಂದರೆ ಏನು? ಕಾನ್ಷಿಯಸ್ನೆಸ್ ಅಂದರೆ ಏನು? ಇವುಗಳನ್ನು ಹಿಂದಿನಿಂದ ಇಂದಿನ ತನಕ ಚರ್ಚೆ ಮಾಡ್ತಾನೇ ಬಂದಿದ್ದಾರೆ. ಈ ವಿಷಯದಲ್ಲಿ ಇದಮಿತ್ತಂ ಅಂತ ಹೇಳುವಂಥ ಜ್ಞಾನ ನನಗಂತೂ ತಿಳಿದಿಲ್ಲ. ನಾನು ಓದಿದ ವೈಜ್ಞಾನಿಕ ಗ್ರಂಥಗಳಿಂದ ನನಗೆ ನಿಷ್ಕೃಷ್ಟ ಜ್ಞಾನ ಆಗಿಲ್ಲ. ಇನ್ನು ಯಾರಾದರೂ ಹೆಚ್ಚು ಜ್ಞಾನವುಳ್ಳವರನ್ನು ಕೇಳಬೇಕು ಅಂತ ಹೇಳಿದ. ಸಮಯ ಮುಗಿತಾ ಬಂತು. ಇದೊಂದು ಆಸಕ್ತಿಕರವಾದ ವಿಷಯ ಯೋಚನೆ ಮಾಡಲಿಕ್ಕೆ ಅಂತ ಅನಿಸಿದ್ರಿಂದ ನಿಮ್ಮ ಜೊತೆಗೆ ಹಂಚಿಕೊಂಡೆ. ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.